ಗುರುಗ್ರಹ ಬದಲಾವಣೆ ನೋಡಿ. ಗುರುಗ್ರಹ ಬದಲಾಗುವಂತಹ ಸ್ಥಿತಿ ನೋಡಿ. ಗುರು ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಬದಲಾಗ್ತಾ ಇರ್ತಕ್ಕಂತಹದ್ದು ನೋಡಿ. ಈ ಒಂದು ಸ್ಥಿತಿ ಧನುಸ್ಸು ರಾಶಿಯವರಿಗೆ ನೋಡಿ. ಧನುಸ್ಸು ರಾಶಿಯಲ್ಲಿ ಯಾರೆಲ್ಲ ಇದ್ದೀರಾ ಎಲ್ರಿಗೂ ಕೂಡ ಈ ಒಂದು ಬದಲಾಗುವಂತಹ ಗುರುವಿನಿಂದ ಯಾವ ರೀತಿ ಫಲಾಫಲಗಳಿದೆ, ವ್ಯತ್ಯಯಗಳಿದೆ, ಒಳ್ಳೆ ರೀತಿ ಇದೆಯಾ ಅಥವಾ ಕೆಟ್ಟ ರೀತಿ ಇದೆಯಾ, ಎಷ್ಟು ದಿನಗಳ ಕಾಲ ಇದೆ, ಯಾವಾಗ ಪ್ರಾರಂಭ ಆಗ್ತಾನೆ, ಎಲ್ಲಿವರೆಗೂ ಕೊನೆಯವರೆಗೂ ಇರುವಂತಹ ಸ್ಥಿತಿ, ಅಂದರೆ ಈ ಎಲ್ಲ ವಿಚಾರಗಳು ಕೂಡ ಗುರು ಬದಲಾವಣೆಯಿಂದ ನಾವು ನೋಡೋಣ ನೋಡಿ. ಗುರು ಕಟಕ ರಾಶಿಗೆ ಪ್ರವೇಶ ಜೂನ್ 1ನೇ ತಾರೀಕು, ಅಕ್ಟೋಬರ್ 31ರವರೆಗೂ ಕೂಡ ಈ ಒಂದು ಕಟಕ ರಾಶಿಯಲ್ಲೇ 3 ನಕ್ಷತ್ರಗಳಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂತಹದ್ದು. ಪುನರ್ವಸು ನಕ್ಷತ್ರ 4ನೇ ಪಾದ, ಪುಷ್ಯ 4 ಪಾದಗಳು, ಆಶ್ಲೇಷ 4 ಪಾದಗಳು, ಒಟ್ಟು 9 ಪಾದಗಳಲ್ಲಿ 3 ನಕ್ಷತ್ರಗಳಲ್ಲಿ ಸಂಚಾರ ಮಾಡುವಂತಹ ಸ್ಥಿತಿ ಗುರುವಿನದ್ದು. ಈ ಒಂದು ಸ್ಥಾನ ಉಚ್ಚ ಸ್ಥಾನ ನಿಜ, ಆದರೆ ನಿಮ್ಮ ರಾಶಿಯವರಿಗೆ ಈ ಒಂದು ಗುರು ಸಂಚಾರ ಮಾಡುವಂತಹದ್ದು ಗೋಚಾರದಲ್ಲಿ ನಡೀತಾ ಇರ್ತಕ್ಕಂತಹ ಸ್ಥಾನ ನಿಮ್ಮ ರಾಶಿಗೆ ಅಷ್ಟಮ ಸ್ಥಾನ ಆಗಿರುತ್ತೆ. ಹಾಗೆ ಹೇಳ್ತಾ ಇರ್ತೀವಿ ಷಷ್ಠಾಷ್ಟಮ ವ್ಯಯಸ್ಥಾನ ಅಂತ. ಅಂದರೆ ಈ ಒಂದು ಸ್ಥಾನಗಳು ದುಸ್ಥಾನಗಳಾಗಿರುತ್ತೆ, ಅಂದರೆ ದುಷ್ಟ ಸ್ಥಾನಗಳು ಅಂತೇಳಿ ಹೇಳ್ಬಿಟ್ಟು. ಆದರೆ ನಿಮ್ಮ ರಾಶಾಧಿಪತಿಯೇ ಅಷ್ಟಮಕ್ಕೆ ಹೋಗಿರ್ತಕ್ಕಂತಹದ್ದು ಉಚ್ಚ ಸ್ಥಾನ ನಿಜಾನೇ, ಆದರೆ ನಿಮಗೆ ಎಲ್ಲ ರೀತಿ ಒಳ್ಳೆಯದೇ ಆಗತ್ತೆ, ಆದರೂ ಕೂಡ ಸಮಸ್ಯೆಗಳು ಬಿಟ್ಟು ಹೋಗಲ್ಲ. ನಿಮ್ಮ ರಾಶಾಧಿಪತಿ ಉಚ್ಚ ಸ್ಥಿತಿನೇ, ಕಷ್ಟಗಳು ತಪ್ಪಿದ್ದಿಲ್ಲ, ಆದರೆ ಫಲಗಳು ಕೂಡ ಅದೇ ಪ್ರಮಾಣ ಸಿಗತ್ತೆ. ಕಷ್ಟಪಟ್ಟಾದರೂ ಸಾಧಿಸ್ಕೊಂಬರ್ತೀನಪ್ಪ ಅನ್ನುವಂಥ ಸ್ಥಿತಿ ಇರುತ್ತೆ. ಹಾಗಾಗಿ ಆ ಒಂದು ರೀತಿಯಲ್ಲಿರತಕ್ಕಂತಹದ್ದು ಈ ಒಂದು ಸಮಯ ಏನು 5 ತಿಂಗಳ ಕಾಲ ಹೇಳಿದೆ, ಆ ಒಂದು ಸಮಯದಲ್ಲಿ ಆರೋಗ್ಯದ ಕಡೆ ತುಂಬಾನೇ ನೀವು ಜಾಗ್ರತೆಯನ್ನು ವಹಿಸುವುದು ತುಂಬಾ ಪ್ರಮುಖವಾಗಿರುತ್ತೆ. ಯಾಕೆ ಅಂತಂದ್ರೆ ನೋಡಿ, ಈ ಒಂದು ಸ್ಥಾನದಲ್ಲಿ ಗುರು ಸಂಚಾರ ಮಾಡೋದ್ರಿಂದ ವಿಶೇಷವಾಗಿ ಗಂಟಲು ಸಂಬಂಧಿ ಸಮಸ್ಯೆಗಳು ಬರುವಂತಹದ್ದು, ಅಂದರೆ ಥ್ರೋಟ್ ಸಂಬಂಧಿ ಸಮಸ್ಯೆಗಳು ಬರುವಂತಹದ್ದು, ಶ್ವಾಸ ಸಂಬಂಧಿ ಸಮಸ್ಯೆಗಳು ಬರುವಂತಹದ್ದು, ಸ್ಕಿನ್ ರಿಲೇಟೆಡ್ ಸಮಸ್ಯೆಗಳು ಬರುವಂತಹದ್ದು, ಮತ್ತೆ ಹೃದಯ ಸಂಬಂಧಿ ಸಮಸ್ಯೆಗಳು ಬರುವಂತಹದ್ದು ಇವೆಲ್ಲವೂ ಕೂಡ ಆಗುವ ಸಾಧ್ಯತೆಗಳು ಇರುತ್ತೆ. ಇವೆಲ್ಲವೂ ಆಗ್ಬಿಡುತ್ತೆ ಅಂತಲ್ಲ, ಒಬ್ಬೊಬ್ಬರಿಗೆ ಅಂದರೆ ಧನುಷ್ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ನಿಮ್ಮ ಜನ್ಮ ಜಾತಕಗಳಲ್ಲೇನಾದರೂ ಕೂಡ ಈ ಅಷ್ಟಮ ಸ್ಥಾನದಲ್ಲಿ ದುಷ್ಟ ಗ್ರಹಗಳು ಅಂದರೆ ಕೆಟ್ಟ ಗ್ರಹಗಳು, ರಾಹು, ಕೇತು, ಕುಜ, ಶನಿ ಜೊತೆಗೆ ಗುರು, ಈ ಗ್ರಹಗಳೇನಾದರೂ ಇತ್ತು ಅಂತಂದರೆ ಸ್ವಲ್ಪ ಅಶುಭ ಸೂಚಕವಾಗಿರುತ್ತೆ. ಅಂದರೆ ಜನ್ಮ ಜಾತಕಕ್ಕೆ ಸಂಬಂಧಿಸಿದಂತೆ ಗೋಚಾರದಲ್ಲಿ ನಡೆಯುವಂತಹ ಗ್ರಹದ ಸಂಚಾರ ಕೂಡ ನಿಮಗೆ ಅನ್ವಯಿಸುವಂತಹದ್ದು ನೋಡಬಹುದು. ಹಾಗಾಗಿ ಈ ಒಂದು ಸ್ಥಾನದಲ್ಲಿ ಈ ಸಂಚಾರ ಮಾಡುವಂಥ ಸ್ಥಿತಿಯಿಂದ ಸ್ವಲ್ಪ ಆರೋಗ್ಯ ಅಂದ ತಕ್ಷಣವೇ ನಾನು ಹೇಳಿದೆ 5-6 ರೀತಿಯ ಒಂದು ಆರೋಗ್ಯ ಪರಿಸ್ಥಿತಿಗಳು ಎಲ್ಲ ಕೂಡ ಒಬ್ಬರಿಗೆ ಎಫೆಕ್ಟ್ಗಳು ಬರೋದಿಲ್ಲ. ನಿಮ್ಮ ಜಾತಕಗಳಲ್ಲಿ ಗ್ರಹಗಳ ಸ್ಥಿತಿ ಆ ಒಂದು ಪ್ರಭಾವದ ಮೇಲೆ, ಅಂದರೆ ನಿಮ್ಮ ಆರೋಗ್ಯ ಸ್ಥಾನ ಅಂತ ಇರುತ್ತೆ, ಲಗ್ನ ಸ್ಥಾನದಿಂದ ಅಷ್ಟಮ ಸ್ಥಾನ ಮತ್ತೆ ಷಷ್ಠಮ ಸ್ಥಾನ, ಹಾಗೆ 2 ಸ್ಥಾನಗಳಲ್ಲಿರುವಂತಹ ಗ್ರಹಗಳ ಸ್ಥಿತಿ ಸಂಚಾರ, ಆ ಒಂದು ಗ್ರಹಗಳ ಸ್ಥಾನದ ಭಾವಫಲಗಳನ್ನ, ಗ್ರಹದ ಕಾರಕತ್ವಗಳನ್ನ ಬಹುಮುಖ್ಯವಾಗಿ ತಿಳ್ಕೋಬೇಕಾಗಿರುತ್ತೆ. ಹಾಗಾಗಿ ಈಗ ಗೋಚಾರದಲ್ಲಿ ನಡೆಯುವಂತಹ ಸ್ಥಿತಿಯ ಪ್ರಕಾರ ನಾವು ನೋಡಿದ್ರೆ ಅಷ್ಟಮ ಸ್ಥಾನದಲ್ಲಿರುವಂತಹ ಸ್ಥಿತಿ, ಈ ಒಂದು ಆರೋಗ್ಯಕ್ಕೆ ಸಂಬಂಧಿಸಿದಂಥ ಸಮಸ್ಯೆಗಳು ಒಂದೊಂದು ರೀತಿಯಾದರೂ ಕೂಡ ಎಫೆಕ್ಟ್ಗಳು ಬರೋ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಇವುಗಳಲ್ಲಿ ಯಾವುದೇ ಬರಲಿ ಕೂಡ ಆರೋಗ್ಯ ಅಂದ ತಕ್ಷಣ ಪ್ರತಿಯೊಬ್ಬರಿಗೂ ಕೂಡ ಭಯ, ಭೀತಿ, ಎಲ್ರಿಗೂ ಕೂಡ ಎಷ್ಟೇ ಸಂಪತ್ತಿರಲಿ, ಎಷ್ಟೇ ಕೋಟಿಗಳಿಗಿರಲಿ, ಆರೋಗ್ಯ ಅನ್ನುವಂಥದ್ದು ಬಹು ಮುಖ್ಯವಾಗಿರುತ್ತೆ. ಹಾಗೆ ಕೋಟಿ ಕೊಟ್ಟರೆ ಬರಲ್ಲ ಆರೋಗ್ಯ. ಅದಕ್ಕೋಸ್ಕರ ನಾವು ಪ್ರತಿನಿತ್ಯ ತಿನ್ನುವಂತಹ ಆಹಾರ ಪದಾರ್ಥಗಳು ಮತ್ತು ನಡೆ ನುಡಿ ಜೀವನ ಶೈಲಿ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂಥ ಸ್ಥಿತಿಯಲ್ಲೇ ಹೋಗಬೇಕಾಗಿರುತ್ತೆ. ಯಾಕೆಂತಂದರೆ ಬಾಯಿಗೆ ಟೇಸ್ಟ್ಗೆ ಚೆನ್ನಾಗಿದೆ ಅಂತ ಹೇಳಿದ್ರೆ ರೋಡಲ್ಲಿ ಹೋಗ್ತಾ ಸ್ನ್ಯಾಕ್ಸ್ಗಳು ಅದು ಇದು ಹಾಲುಗಳು ತಿನ್ಬಿಡುವಂತಹದ್ದು. ಯಾಕೆಂತಂದರೆ ಅದು ಅಜೀರ್ಣ ಆಗಿಬಿಡುವಂತಹದ್ದು. ಅವರು ಟೇಸ್ಟಿಂಗ್ ಪೌಡ್ರ್ ಹಾಕಿ ಆರೋಗ್ಯ ಕೆಡೋ ರೀತಿಯಲ್ಲಿ ಒಂದು ಆಹಾರ ಪದಾರ್ಥಗಳಲ್ಲಿ
ಮಿಶ್ರಣ ಮಾಡಿರ್ತಕ್ಕಂತಹದ್ದು. ಅಂದರೆ ಅವ್ರಿಗೆ ವ್ಯಾಪಾರ ಆಗೋದಕ್ಕೋಸ್ಕರ ಅವ್ರ ಹೊಟ್ಟೆ ಪಾಡಿಗೋಸ್ಕರ ಅವ್ರು ಮಾಡ್ತಾ ಇರ್ತಾರೆ. ಆದರೆ ನಾವೇನು ಮಾಡ್ತೀವಿ, ಸೊ ಬಾಯಿ ಚಪಲ. ಹಾಗಾಗಿ ಈ ಒಂದು ಸಮಯದಲ್ಲಿ ಹೆಚ್ಚಾಗಿ ಆರೋಗ್ಯನ ಕೆಡಿಸ್ಕೊಳ್ಳುವಂತಹದ್ದು ಜಾಸ್ತಿ ಬರುತ್ತೆ. ಯಾಕಂದರೆ ಯಾರೋ ಸ್ನೇಹಿತರ ಜೊತೆ ಹೋದ್ವಿ, ಫ್ರೆಂಡ್ಸ್ ಜೊತೆ ಹೋದ್ವಿ, ಅಲ್ಲೆಲ್ಲೋ ಒಂದು ಕಾರ್ಯಕ್ರಮ ಇತ್ತು, ಫಂಕ್ಷನ್ ಇತ್ತು, ಸೊ ಅಲ್ಲೇ ತಿನ್ನುವಂತಹ ಒಂದು ವ್ಯವಸ್ಥೆ ಆಯಿತು, ತಿಂದಿದ್ದಾಯಿತು, ಆರೋಗ್ಯ ಕೆಟ್ಟೋಯ್ತು. ನೋಡಿ, ಈ ಸಂದರ್ಭಗಳು, ಈ ಸಮಯಗಳು ಬಂದಾಗ ಹೆಚ್ಚಾಗಿ ಆ ರೀತಿ ಬರುವಂತಹದ್ದು. ಯಾಕಂದರೆ ಗ್ರಹಗಳ ಒಂದು ಸ್ಥಿತಿ ಸಂಚಾರ ನಿಮ್ಮ ರಾಶಿಗೆ ಕೆಟ್ಟ ಸ್ಥಾನಗಳಿದ್ದಾಗ ಕೆಟ್ಟ ವಿಚಾರಗಳು, ಕೆಟ್ಟ ಫಂಕ್ಷನ್ಗಳು, ಕೆಟ್ಟ ಮಿತ್ರರು, ಕೆಟ್ಟದಾದಂತಹ ಕಾರ್ಯಕ್ರಮಗಳು ನಿಮ್ಮ ಮುಂದೆ ಬರುವಂತಹ ಸ್ಥಿತಿ ಆಗತ್ತೆ. ಅದಕ್ಕೆ ಗ್ರಹಗತಿಗಳು, ಗ್ರಹಚಾರ ಅಂತ ಹೇಳ್ತಾ ಇರ್ತೀವಿ. ಗ್ರಹಚಾರ ಅಂತಂದ್ರೆ ಗ್ರಹಗಳ ಗತಿಸುವಂತಹದ್ದು. ಆ ಗ್ರಹಗಳು ಕೂಡ ತಿರುಗ್ತಾ ಇರುತ್ತೆ. ನಮ್ಮ ಭೂಮಿ ನಿದ್ದೆನೇ ಮಾಡಲ್ಲ, ಪ್ರತಿದಿನ ಸುತ್ತಾ ಇರುತ್ತೆ. ಆದರೆ ಮನುಷ್ಯನಿಗೆ ಬೇಕಾಗಿರುತ್ತೆ ನಿದ್ದೆ, ಆಯಾಸ ಆಗಿರುತ್ತೆ, ರೆಸ್ಟ್ ಬೇಕು, ಇವೆಲ್ಲ ಬೇಕು. ಆದರೆ ಗ್ರಹಗಳಿಗೆ ವೈಜ್ಞಾನಿಕವಾಗಿ ತಿರುಗುವಂತಹ ಸ್ಥಿತಿ ಇರೋದ್ರಿಂದ ಅವು ಒಂದು ಸಂಚಾರ ಮಾಡುವಂತಹ ಸ್ಥಾನದಿಂದ ಭೂಮಿ ಮೇಲಿರ್ತಕ್ಕಂತಹ ನಿಮ್ಮ ರಾಶಿಯವರಿಗೆ ಈ ಸಮಯದಲ್ಲಿ ಆಗುವಂತಹ ಎಫೆಕ್ಟ್ಗಳ ಬಗ್ಗೆ ನಾವು ನೋಡ್ತಾ ಇದ್ದೀವಿ. ನೋಡಿ, ಆ ಒಂದು ವಿಚಾರದಲ್ಲಿ ಸ್ವಲ್ಪ ಹಾಸ್ಪಿಟಲ್ ಟ್ರೀಟ್ಮೆಂಟ್ಸು, ಖರ್ಚುಗಳು ಬರುವಂತಹದ್ದು, ಆರೋಗ್ಯಕ್ಕೋಸ್ಕರನೇ ದುಡ್ಡನ್ನು ಅವಣಿಸ್ಕೊಳ್ಳುವಂತಹದ್ದು, ಇವೆಲ್ಲ ಕೂಡ ಆಗುತ್ತೆ. ಮತ್ತು ನಿಮ್ಮ ಕುಟುಂಬದಲ್ಲೂ ಕೂಡ ಮನೆಯಲ್ಲಿ ಕೂಡ ಏನಪ್ಪ ಸಡನ್ ಆಗಿ ಚೆನ್ನಾಗಿದ್ದವನಿಗೆ ಆರೋಗ್ಯ ಪರಿಸ್ಥಿತಿ ವ್ಯತ್ಯಯಗಳಾಗ್ತಾ ಇದೆ ಅಂತ ಹೇಳ್ಬಿಟ್ಟು ಮನೆ ಕಡೆಯಿಂದ ಕೂಡ ಸ್ವಲ್ಪ ದೂರ ಆಗುವಂಥದ್ದು, ವ್ಯಾಕುಲತೆ ಬರುವಂತಹದ್ದು ಆಗತ್ತೆ. ಯಾಕೆಂತಂದರೆ ಮನೆಯಲ್ಲಿ ಯಾರೋ ಒಬ್ರಿಗೆ ಹುಷಾರಿಲ್ಲ ಅಂತಂದರೆ ಇಡೀ ಕುಟುಂಬನೇ ಏನೋ ಒಂಥರ ಸಪ್ಪಗಿರ್ತಾರೆ, ಏನೋ ಒಂದು ಬೇಜಾರಾಗಿರ್ತಾರೆ, ಏನೋ ಕಳ್ಕೊಂಡಂಗಿರ್ತಾರೆ. ಅದಕ್ಕೋಸ್ಕರ ಆರೋಗ್ಯವೇ ಮಹಾಭಾಗ್ಯ. ಅದಕ್ಕೋಸ್ಕರ ಆರೋಗ್ಯನ ನಾವು ತುಂಬ ಗಮನ ಇಟ್ಟು ನೋಡ್ಕೊಳ್ಳುವಂತಹದ್ದು ತುಂಬ ಮುಖ್ಯವಾದಂತಹದ್ದು ಜೀವನದಲ್ಲಿ. ಸೊ ಹಾಗಾಗಿ ಈ ರೀತಿ ಇರುವಂತಹ ಸ್ಥಿತಿಗಳು ನಿಮ್ಮ ಸುತ್ತಲೂ ಅನ್ವಯಿಸುತ್ತೆ. ಜೂನ್ 18ರವರೆಗೂ ಯಾವ ರೀತಿ ಇರುತ್ತೆ ಅಂತಂದರೆ, ಸ್ವಲ್ಪ ಏನೋ ಒಂದು ಸಡನ್ ಆಗಿ ನೀವು ಏನಪ್ಪ ಸ್ವಲ್ಪ ಸಮಸ್ಯೆಗಳು ಬರುವಂತಹದ್ದಿದೆ, ಕಷ್ಟಗಳು ಬರುವಂತಹದ್ದಿದೆ ಅಂತ ಅನ್ಸುತ್ತೆ. ಗುರು ಚೇಂಜ್ ಆಗ್ತಾ ಇದ್ದಾನೆ, ಆದರೂ ನಿಮಗೆ ಕಷ್ಟಗಳು ಬರುವಂತಹದ್ದು, ಶ್ರಮಿಕ ಫಲಗಳು ಬರುವಂತಹದ್ದು, ಶ್ರಮ ಪಟ್ಟರೇನೇ ಫಲ ಅನ್ನೋ ರೀತಿಯಲ್ಲಿ ಬರುವಂತಹದ್ದು. ದುಡ್ಡು ಸಾಧನೆ ಮಾಡಬೇಕಾದ್ರೆ ಕಷ್ಟಪಡಲೇಬೇಕು. ಯಾವುದೇ ಪ್ರಯತ್ನ ಮಾಡಕ್ಕೆ ಹೋಗಲಿ ಕಷ್ಟ ಅನ್ನುವಂತಹದ್ದು. ನೀವು ಕಷ್ಟಪಟ್ಟಂಥ ಫಲ ಕೂಡ ಖರ್ಚುಗಳು, ಅಲ್ಲಿ ಬಂತು ಅಲ್ಲಿ ಹೋಯಿತು, ಈ ರೀತಿ ಕಷ್ಟಗಳು ಬರುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ. ನಾನು ಜೂನ್ 18ರಿಂದ ಆಗಸ್ಟ್ 18ರವರೆಗೂ 2 ತಿಂಗಳು ಕಾಲ ವಿಶೇಷವಾಗಿ ಹಣಕಾಸಿನ ವಿಚಾರ ಮತ್ತು ಪ್ರಯತ್ನಕಾರಿ ವಿಚಾರ, ನಿಮ್ಮ ಕುಟುಂಬ ವಿಚಾರ, ಈ ವಿಚಾರಗಳಲ್ಲಿ ಹೆಚ್ಚಾಗಿ ಬದಲಾವಣೆಗಳನ್ನ ನೋಡುವಂತಹದ್ದು ಇರುತ್ತೆ. ಹಾಗಾಗಿ ನಿಮ್ಮ ಕುಟುಂಬದ ವಿಚಾರದಲ್ಲಿ ಕೂಡ ಚಿಂತೆ, ಸಮಸ್ಯೆಗಳು, ಸಂದಿಗ್ಧ ಪರಿಸ್ಥಿತಿಗಳು, ಏನೋ ಕಷ್ಟ ನಷ್ಟಗಳು ಬರುವಂತಹದ್ದು, ಕುಟುಂಬಕ್ಕೆ ಬರುವಂತಹದ್ದು. ನೋಡಿ, ಈಗ ಬ್ಯಾಂಕಿಂದ ಯಾವುದೋ ಒಂದು ಲೋನ್ ಕಟ್ಟಿದ್ದು ನೋಟಿಸ್ ಬಂತು, ಮನೆಯಲ್ಲಿರೋರಿಗೆಲ್ಲರಿಗೂ ಬೇಜಾರು, ಮನೆ ಮಂದಿ ಎಲ್ಲ ಕೂತ್ಕೊಂಡು ಮಾತಾಡ್ಕೊತಾರೆ. ಏನಂತ, ಹೆಂಗೆ ಸಾಲ ತೀರಿಸೋದು, ನೋಡಿ ಇಷ್ಟು ಬಡ್ಡಿ ಆಗಿದೆ, ಇಷ್ಟು ಅಸಲಿದೆ, ಯಾವ ಮಾರ್ಗದಿಂದ ನಾವು ತೀರಿಸಬೇಕು ಅನ್ನುವಂತಹ ಒಂದು ಆಲೋಚನೆಗಳು, ಸಂಕಷ್ಟಗಳು, ಸಮಸ್ಯೆಗಳು ಯಾವುದೋ ಒಂದು ಫ್ರೆಂಡಿಗೆ ಬರ್ತಾರೆ. ಹಾಗೆ ಯಾರೋ ಒಂದು ದುಡ್ಡು ಕೇಳಿದಿರೋರು ದುಡ್ಡು ಕೇಳಿಬಿಡ್ತಾರೆ. ತಗೊಂಡಿರ್ತೀರ, ಟೈಮ್ ಟು ಟೈಮ್ ಇಂಟ್ರೆಸ್ಟು ಕಟ್ತಾ ಇರ್ತೀರ ಬಾಧೆ ಬಿದ್ದು. ಆದರೆ ಅವು ಸಡನ್ನಾಗಿ ಕುತ್ತು ಕೈ ಹಾಕ್ತಾರೆ. ನೀನು 5-6 ವರ್ಷ ಆದರೂ ಕೊಡು ಪರವಾಗಿಲ್ಲ, ನಿನ್ನ ಹತ್ರ ಇಟ್ಕೋ ಪರವಾಗಿಲ್ಲ, ಅನುಕೂಲ ಆದಾಗ ಕೊಡು ಅಂತ ಹೇಳಿರ್ತಾರೆ. ಆದರೆ ಇವಾಗ ನಮಗೆ ಸೆಟ್ಲ್ ಮಾಡು ಬೇಕು, ನಮ್ಗೆ ಅನಿವಾರ್ಯ ಬಂದಿದೆ, ಮನೇಲಿ ಯಾವುದೋ ಕಾರ್ಯಕ್ರಮ ಇದೆ, ಇಲ್ಲ ಯಾವುದೋ ಒಂದು ಪ್ರಾಪರ್ಟಿ ತಗೊಂಡ್ವಿ, ಯಾವುದೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ವಿ, ಅದಕ್ಕೋಸ್ಕರ ದುಡ್ಡು ಬೇಕು ಅನ್ನುವಂತಹ ಪರಿಸ್ಥಿತಿಗಳು ಬಂದಿದೆ ಅಂತೇಳಿ ನಿಮ್ಮ ಮುಂದೆ ಬರ್ತಾರೆ ಧನುಸು ರಾಶಿಯವರಿಗೆ. ಹಾಗಾಗಿ ದುಡ್ಡಿಂದ ಕಷ್ಟ ನೋಡಿ, ದುಡ್ಡು ಕೂಡ ಯಾವ ರೀತಿ ಕಷ್ಟ ಕೊಡುತ್ತೆ ಅಂತ ಹಾಗಾಗಿ ಅಂದ್ಕೋಬೋದು, ಏನು ದುಡ್ಡು ಕಷ್ಟ ಕೊಡುತ್ತಾ ಅಂತ. ಈ ರೀತಿ ಕಷ್ಟ ಕೊಡುತ್ತೆ. ನೀನು ದುಡ್ಡೇ ಬಂದ್ಬಿಟ್ಟು ಕಷ್ಟನ ನಮಗೆ ಎದುರಿಸುವಂತಹ ರೀತಿಯಲ್ಲಿ ಮಾಡಲ್ಲ. ಪರಿಸ್ಥಿತಿಗಳು, ನಡೆಯುವಂತಹ ವ್ಯವಸ್ಥೆಗಳು ಆ ರೀತಿ ಇರುತ್ತೆ. ಕುಟುಂಬದಲ್ಲೂ ಕೂಡ ಅಷ್ಟೇನೆ, ಯಾರೋ ಒಬ್ಬರಿಗೆ ಏನೋ ತೊಂದರೆಗಳು ಬಂತು, ಅಡಚಣೆಗಳಾಯಿತು ಅಂತ ಹೇಳ್ಬಿಟ್ಟು ನಿಮಗೂ ಕೂಡ ಕಷ್ಟಗಳು, ಅವರು ಕಷ್ಟನ ತೀರಿಸೋದಕ್ಕೋಸ್ಕರ ನಿಮಗೂ ಕೂಡ
ಕೆಲಸ ಕಾರ್ಯ ಬಿಟ್ಟು, ವೃತ್ತಿ ಉದ್ಯೋಗ ಬಿಟ್ಟು, ನಿಮ್ಮದೇ ಆದಂಥ ಸ್ವಂತ ಕೆಲಸಗಳೆಲ್ಲ ಬಿಟ್ಟು ಮನೆಯವ್ರಿಗೋಸ್ಕರ ಈ ಸಮಯದಲ್ಲಿ ನೀವು ಓಡಾಟ ತಿರುಗಾಟ ಮಾಡಿ ಕಷ್ಟಪಡುವಂತಹ ಜಾಸ್ತಿ ಆಗ್ತಾ ಇರುತ್ತೆ. ಇನ್ನು ಆಗಸ್ಟ್ 18ರಿಂದ ಅಕ್ಟೋಬರ್ 31ರವರೆಗೂ 1.5 ತಿಂಗಳ ಕಾಲ ಸ್ವಲ್ಪ ದಂಪತಿಗಳಿಗೆ ಸ್ವಲ್ಪ ಏನೋ ಒಂದು ವ್ಯವಹಾರ ಮಾಡೋಣ ಅನ್ನುವಂತಹ ಪರಿಸ್ಥಿತಿಗಳು ಮತ್ತು ವೃತ್ತಿಯಲ್ಲಿ ವ್ಯಾಪಾರ ಮಾಡುವಂತಹ ವಿಚಾರದಲ್ಲಿ ಮನೆ ತಗೊಳ್ಳೋ ವಿಚಾರ ಆಗಿರ್ಬೋದು, ಭೂಮಿ ವ್ಯವಹಾರದ ವಿಚಾರ ಆಗಿರ್ಬೋದು, ಈ ಒಂದು ವಿಚಾರಗಳಲ್ಲಿ ಬಹಳಷ್ಟು ಬದಲಾವಣೆಗಳು ನೋಡುವಂತಹ ಕೂಡ ಬರುತ್ತೆ. ಈ ದಂಪತಿಗಳಿಗೆ ಸ್ವಲ್ಪ ಈ ಸಮಯದಲ್ಲಿ ಈ ಒಂದು ವ್ಯವಸ್ಥೆಗಳ ಪ್ಲಾನಿಂಗ್ಸ್ ಬರುವಂತಹ ಒಟ್ಟಾರೆಯಾಗಿ ನೀವು ಈ ಒಂದು ವೈಪರೀತ್ಯಕ್ಕೆ ನಿವಾರಣೆ ಆಗಬೇಕು ಅಂತಂತಂದರೆ ನೀವು ಗುರುಗ್ರಹ ಮತ್ತು ಚಂದ್ರಗ್ರಹ ಪರಿಹಾರಗಳು ಮಾಡ್ಕೊಳ್ಳಿ. ಅಂದರೆ ಬಿಲ್ಲುಪತ್ರೆ ಮರಕ್ಕೆ 11 ಸುತ್ತು ಪ್ರದಕ್ಷಿಣೆ ಮಾಡಿ, ಬಿಲ್ಲ ವೃಕ್ಷದ ತಲಭಾಗದಲ್ಲಿ ಅಂದರೆ ಬುಡದ ಭಾಗದಲ್ಲಿ ತುಪ್ಪದ ದೀಪವನ್ನು 11 ಸೋಮವಾರ ಆಗಿರ್ಬೋದು ಅಥವಾ 11 ದಿನ ಪ್ರತಿದಿನ ಬೆಳಗಿನ ಜಾವ ದೀಪ ಬೆಳೆಸೋದ್ರಿಂದ 3 ಎಳೆ ದಾರವನ್ನು 11 ಸುತ್ತು ಪ್ರದಕ್ಷಿಣೆ ಸುತ್ತೋದ್ರಿಂದ ಈ ಒಂದು ಕಷ್ಟ ಕಾರ್ಪಣ್ಯಗಳಿಂದ ಹೊರಗಡೆ ಬರುವಂತಹದ್ದು, ಆರೋಗ್ಯ ಪರಿಸ್ಥಿತಿಗಳು ಸುಧಾರಿಸುವಂತಹದ್ದು ಬರುತ್ತೆ. ಈ ಪರಿಹಾರ ಮಾಡಿ ಎಲ್ಲರಿಗೂ ಶುಭವಾಗಲಿ. ಇಷ್ಟದೇವರ ಅನುಗ್ರಹ ಸದಾ ಕಾಲ ನಿಮ್ಮ ಮೇಲೆ ಇರಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಎಲ್ಲರಿಗೂ ಕೂಡ ಶುಭವಾಗಲಿ. ನಮಸ್ಕಾರ.